ನೋಡಿ ಎಷ್ಟು ಸಗದಾಗಿದೆ. ನಂಗೆ ಇಷ್ಟ ಆಯ್ತು, ನಾನೇ ತಾನೇ ಹುಡುಕಿದ್ದು. ಏನಾಗಿತ್ತು ವಿಷಯ ಅಂತಂದರೆ ಈ ಬಾನೆಟ್ ಚೇಂಜ್ ಆಗಿದೆ, ಈ ಬಂಪರ್ ಚೇಂಜ್ ಆಗಿದೆ. ಆ್ಯಂಡ್ ಗೈಸ್ ನಾವು ತೊಗೊಂಡಿರೋ ಗಿಫ್ಟ್ಗೆ ಫೈನಲ್ ಆಗಿ ಈ ಡಿಸೈನ್ ಪೇಪರ್ ಬ್ಯಾಗ್ನ ಚೂಸ್ ಮಾಡಿದ್ದೀವಿ. ನಾನು ಏನು ತೊಗೋತೀನಿ ಕಂಪ್ಲೀಟಾಗಿ ತೋರಿಸ್ಬೇಕು. ಹಾಂ ಓಕೆ ಡನ್. ಮದುನ ಒಪ್ಸಿದೀವಲ್ಲ ಅದೇ ಸ್ಯಾಟಿಸ್ಫ್ಯಾಕ್ಷನ್ನು. ಗಿಫ್ಟ್ಸ್ ಎಲ್ಲ ಆಟೋದಲ್ಲಿ ಪ್ಯಾಕ್ ಆಗ್ತಾ ಇದೆ. 1 2 3 ಕೆಳಗಡೆ ಪೇಪರ್ ಕವರ್ಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಏನಂತ ನೀವು ಟೈಟಲ್ ಮತ್ತು ತಮ್ಮನೇಲಿ ನೋಡ್ತೀರಾ. ಎಸ್, ಈಗ ನಮ್ಮ ಮಧುಗೌಡ ಅವರ ಸೀಮಂತಕ್ಕೆ ರಿಟರ್ನ್ ಗಿಫ್ಟ್ಸ್ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಮಧು ಒಂದು 2-3 ಗಿಫ್ಟ್ಸ್ನ ಕಳಿಸಿದ್ದಾಳೆ. ಬಟ್ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದಾಗ ಗೈಸ್ ಎಲ್ಲೂ ಸ್ಟಾಕ್ ಇಲ್ಲ ಆ್ಯಂಡ್ ಆ ಥರ ಅರ್ಲಿಯಾಗಿ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಚಿಕ್ಕಪೇಟೆಯಲ್ಲಿ. ಅವರು ಬನ್ನಿ ಸರ್ ಇದೆ ನೋಡೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈಗ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಾನು ಮತ್ತು ದಿ ಫೇಮಸ್ ದಿವಾ ಪೂರ್ಣಿಮಾ ಅವರು ಹೋಗ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಸಮಾಚಾರ? ಏನಿಲ್ಲ, ಎಲ್ಲ ನೀವು ಹೇಳ್ಬೇಕು. ನಿದ್ದೆ ಬಂತ? ಫುಲ್ ಚೆನ್ನಾಗಿದೆ, ಒಳ್ಳೆ ನಿದ್ದೆ ಗೈಸ್. ಎಕ್ಸಾಮ್ಸ್ ಎಲ್ಲ ಮುಗಿಸಿ ಈಗ ನಿದ್ದೆ ಕಡೆ ಗಮನ ಕೊಡ್ತಿದ್ದಾಳೆ ನಮ್ಮ ಪೂರ್ಣಿಮಾ ಅವರು. ಹೌದು. ಎಸ್, ಈಗ ಹೊಡುವ. ಎಸ್, ಲೇಟ್ ಆಗಿಬಿಟ್ಟಿದೆ ಗೈಸ್, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ಬನ್ನಿ ರೂಮ್ ತೋರಿಸಿ, ಎಷ್ಟು ಚೆನ್ನಾಗಿದೆ. ಅಯ್ಯೋ ನನ್ನ ರೂಮ್ ನೋಡಿ, ಇಲ್ಲೊಂದಷ್ಟು ಬಟ್ಟೆ ಗೈಸ್, ಇದೆಲ್ಲ ನಂದಿ ಮಾಡಿರೋದು, ನಾನು ಮಾಡಿರೋದಲ್ಲ, ನಿಮ್ಮ ಅಣ್ಣ ಮಾಡಿರೋದು. ಆ್ಯಂಡ್ ಇಲ್ಲೊಂದಷ್ಟು ಬಟ್ಟೆ ಇದು ಬಂದಿರೋ ಬಟ್ಟೆಗಳು ಅನ್ಪ್ಯಾಕ್ ಮಾಡಿ ಅಲ್ಲಲ್ಲೇ ಕವರ್ಗಳು. ಆ್ಯಂಡ್ ಮಲಗಿ ಎದ್ದಿರೋದು ಕೂಡ ಇನ್ನೂ ಮಡಿಸಿಟ್ಟಿಲ್ಲ ಗೈಸ್. ಮಧು ಬರ್ತಡೆಗೆ ಆಮೇಲೆ ಗೆಸ್ ಟ್ರಾಲಿನ ಬುಕ್ ಮಾಡಿದ್ವಲ್ಲ ನೋಡಿ, ಈ ಮಟ್ಟಕ್ಕೆ ಬಂದಿದೆ. ನಾವು ತುಂಬ ದೊಡ್ಡದು ಬರುತ್ತೆ ಅಂದ್ಕೊಂಡು, ಬಟ್ ಇಲ್ಲಿ ಪುಟಾಣಿ ಥರ ಬಂದಿದೆ. ಇದಕ್ಕೆ 10,000ಗಳು. ಅಪ್ಪ ಹೊಟ್ಟೆ ಉರಿತದೆ ಗೈಸ್. ಬ್ರ್ಯಾಂಡು ಕೊಡಬೇಕಷ್ಟೇ, ಆದರೆ ಟ್ರಾಲಿ ಕೊಡೋಕ್ಕಾಗಲ್ಲ. ಜಾಸ್ತಿ ಆಯಿತು. ಹಾಂ, ಜಾಸ್ತಿ. ಎಷ್ಟಾಯಿತು ಜಾಸ್ತಿ? 10,000 ರೂಪಾಯಿ ಅಂದರೆ ಏನೋ ಒಂದು 5,000 ಕೊಡ್ಬೋದು. 5,000 ರೂಪಾಯಿ ಕೊಡ್ಬೋದಮ್ಮ? ಇಲ್ಲ 3,000 ಕೊಡ್ಬೋದು. ಅಷ್ಟೇನಾ? ಅಷ್ಟು ಚಿಕ್ಕದಕ್ಕೆ 10,000 ರೂಪಾಯಿ ಕೊಟ್ಟಾರಾ? ಕೊಡಲ್ಲ ಅಮ್ಮ. ಆದರೂ ನೋಡು, ನಿನ್ನ ಮಗಳು ಬುಕ್ ಮಾಡಿರೋದು. ನಿನಗೆ ದುಡ್ಡು ಜಾಸ್ತಿ ಆಗುತ್ತೆ, ಅದಕ್ಕೆ ಅಷ್ಟೊಂದು ಕೊಟ್ಟಿದ್ಯಾ? ಹಂಗೇನಿಲ್ಲ. ಆರಾಮಾಗಿದೆಯಾ? ಆರಾಮ್. ನೋಡಿ ಗೈಸ್, ನಾವು ಅಮ್ಮಂಗೆ ಸ್ಟಿಚಸ್ ಹಾಕ್ಸಿದ್ದು. ಈ ಕಡೆದು ಬಿಚ್ಚೋಗಿದೆ ಆ್ಯಂಡ್ ಈ ಕಡೆದು ಇನ್ನೂ ಹಂಗೆ ಇದೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಾಗಿದೆ ಅಂತಂದರೆ ಪೂರ್ಣಿಮಾ ಅವರೇ, ನಮ್ಮ ಅಮ್ಮ ಅವರು ಸ್ನಾನ ಮಾಡಿ 1 ವಾರ ಆಯಿತು. ಇಲ್ಲ, ಮೈಗೆ ಮಾಡ್ಕೊಂಡಿದ್ದೀನಿ, ತಲೆಗೆ ಮಾಡಿಲ್ಲ. ತಲೆಗೆ ಮಾಡ್ತಾ ಇಲ್ಲ. ಡೈಲಿ ಸ್ನಾನ ಮಾಡ್ತಾರೆ, ಬಟ್ ಇಲ್ಲಿ ಸ್ಟಿಚಸ್ ಬಿದ್ದಿರೋದ್ರಿಂದ ನೀಟಾಗಿ ಸ್ನಾನ ಮಾಡೋಕ್ಕಾಗಿಲ್ಲ. ಅದೇ ಮೈಗೆ ಮಾಡ್ಕೊಂಡಿದ್ದೀನಿ, ತಲೆಗೆ ಮಾಡಿಲ್ಲ ಅಷ್ಟೇ. ನಾವು ಅಮ್ಮನ ಕರ್ಕೊಂಡು ಹೋಗೋಣ ಅಂದ್ಕೊಂಡ ಗೈಸ್, ಬಟ್ ನಮ್ಮ ಅಮ್ಮಂಗೆ ಹುಷಾರಿಲ್ದಿರೋ ಕಾರಣ ಇವ್ರನ್ನ ಬಿಟ್ಬಿಟ್ಟು ಈಗ ನಾವು ಪೂರ್ಣಿಮಾ ಅವರು ಹೊರಡುವ. ನಮ್ಮ ದೊಡ್ಡಮ್ಮ ಮಾಡಿರೋ ನಾಷ್ಟ ಹೆಂಗಿದೆ? ನಿಮ್ಮ ದೊಡ್ಡಮ್ಮ ಮಾಡೋ ನಾಷ್ಟದಲ್ಲಿ ಇಲ್ಲಾಂದರೆ ಊಟದಲ್ಲಿ ಯಾವ್ದು ಇಷ್ಟ ನಿನಗೆ? ಹಾಂ, ಪೊಂಗಲ್ ಚೆನ್ನಾಗಿ ಮಾಡ್ತಾರೆ. ಪೊಂಗಲ್, ದಿ ಫೇಮಸ್ ಪೊಂಗಲ್ ಸ್ಟಾರ್ ಗೌರಮ್ಮ ಅವರು. ಮತ್ತೆ ಮಟನ್ ಸಹ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲರೂ. ತಿಂದಿಲ್ಲ. ಇಷ್ಟ ಇಲ್ಲ. ತಿಂದಿಲ್ಲ. ಚೇಂಜ್. ನಾನು ನನ್ನ ಹೆಲ್ಮೆಟ್ ಎತ್ಕೊಂಡಿದ್ದೀನಿ. ಆಗಲೇ ಪೂರ್ಣಿಮಾ ಅವರು ಅವ್ರ ಹೆಲ್ಮೆಟ್ನ ವೇರ್ ಮಾಡಿಬಿಟ್ಟಿದ್ದಾರೆ. ಹೌದು. ಎಸ್ ಗೈಸ್, ಇವತ್ತು ನಮ್ಮ ಕಾರಲ್ಲಿ ಹೋಗ್ತಾ ಇಲ್ಲ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಕಾರಿನ ಒಂದು ಕತೆ ಆಗಿದೆ ಗೈಸ್, ಅದು ಈ ವ್ಲಾಗಲ್ಲಿ ಹೇಳ್ತೀನಿ ಏನಾಗಿದೆ ನನ್ನ ಕಾರಿನ ಅವಾಂತರ ಏನು ಅಂತ. ಬನ್ನಿ ಹೊರಡುವ. ಯಾವ ಥರ ಗಿಫ್ಟ್ಸ್ ನೋಡಿದ್ಯಾ ಪೂರ್ಣಿಮಾ? ಯಾವ ಥರ ನೋಡೋಣ, ಅಲ್ಲಿ ಯಾವ ಚೆನ್ನಾಗಿರುತ್ತೆ ತಗೊಳ್ಳೋಣ. ಮದುವೆ ಕಳಿಸೋಳ? ಅದನ್ನು ನೋಡೋಣ. ಒಂದು 2-3 ಇದೆ ಗೈಸ್ ತಲೆಯಲ್ಲಿ, ಅದನ್ನು ಹೋಗಿ ಆದರೆ ಹಂಗೆ ಬುಕ್ಕಿಂಗ್ ಮಾಡಿ ಆರ್ಡರ್ ಕೊಟ್ಬಿಟ್ಟು ಬಂದುಬಿಡೋಣ. ನೋಡಿ, ನನ್ನ ಗಾಡಿದು ಮಳೆ ಬಂದು ಹೆಂಗಾಗ್ಬಿಟ್ಟಿದೆ. ಒಂಚೂರು ಒರೆಸ್ಕೊಟ್ಬಿಟ್ಟಿದ್ರೆ ಪೂರ್ಣಿಮಾ. ಇಲ್ಲಿ ತೆಗೆದ್ಬಿಡಿ, ಹಂಗೆ ಒರೆಸ್ಬಿಟ್ಟು ಕೊಟ್ಬಿಡ್ತೀನಿ. ನಿನ್ನ ಟಿ ಶರ್ಟಲ್ಲಿ ಒರೆಸು. ಬನ್ನಿ ಗೈಸ್, ಹೊರಡುವ. ಲೆಟ್ಸ್ ಗೋ. ಬೈಕ್ ರೈಡ್ ಇವತ್ತು, ಸಿಟಿಯಲ್ಲಿ ಬೈಕ್ ರೈಡ್. ಚಿಕ್ಕಪೇಟೆಗೆ ಬಂದು ಇಳಿದು ಮಳೆ ಸ್ಟಾರ್ಟ್ ಆಯಿತು ನೋಡಿ. ಬೆಂಗಳೂರಲ್ಲಿ ಮಟ್ಮಟ್ ಮಧ್ಯಾಹ್ನ ಮಳೆ ಬರ್ತಿದೆ. ಹೆಂಗಿತ್ತಮ್ಮ ಬೈಕ್ ರೈಡು? ಚೆನ್ನಾಗಿತ್ತು. ಹಾಂ, ಒಳ್ಳೆ ಎಂಜಾಯ್ ಮಾಡಿ ಫೋಟೋ ಗೀಟ ಎಲ್ಲ ತಗೊಂಡ್ಲು ಗೈಸ್. ಇಲ್ಲೆಲ್ಲ ಮೆಟ್ರೋ ಸ್ಟೇಷನ್ ಪಕ್ಕ ಅಂತ ಹೇಳಿದ್ರು. ನನಗೆ ಇಲ್ಲಿಗೆ ಬಂದಾಗ ಯಾವಾಗಲೂ ಒಂದು ಫೀಲ್ ಆಗುತ್ತೆ. ಏನು ಗೊತ್ತಾ ಪೂರ್ಣಿ? ಏನು? ಬೆಂಗಳೂರಲ್ಲಿರೋ ಅರ್ಧ ಜನ ಇಲ್ಲೇ ಅವರ ಅಂತ. ಯಾವಾಗಲೂ ರಶ್ಶು, ಯಾವಾಗಲೂ ಗಾಡಿ ಓಡಾಡ್ತಾ ಇರ್ತವೆ, ಯಾವಾಗಲೂ ರಶ್ಶು, ಬ್ಯುಸಿ ಸ್ಟ್ರೀಟ್ ಗೈಸ್ ಬೆಂಗಳೂರಲ್ಲಿ. ಎಲ್ಲ ವರ್ಗದ ಜನನೂ ಅವರಿಲ್ಲಿ ಗೈಸ್. ನಾವು ಫಸ್ಟ್ ಸ್ಟಾಪು ಚಿಕ್ಕಪೇಟೆಲ್ಲಿ ನೋಡಿದೆ ಒಂದು ಅಂಗಡೀಲಿ, ಬಟ್ ಅಲ್ಲಿ ಅಂಥ ಚೆನ್ನಾಗಿರೋದು ಯಾವುದೂ ಇರಲಿಲ್ಲ. ಅದಕ್ಕೆ ಈಗ ಅವೆನ್ಯೂ ರೋಡಿಗೆ ಬಂದಿದ್ದೀವಿ. ಇಲ್ಲೊಂದು ಶಾಪ್ದು ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದ್ದಾರೆ, ಇಲ್ಲಿಗೆ ಹೋಗಿ ಸಿಗುತ್ತೆ ಅಂತ. ಬನ್ನಿ ನೋಡೋಣ ಯಾವುದು ಏನು ಅಂತ. ಗೈಸ್ ನೋಡಿ, ಎಷ್ಟು ಐಟಮ್ಸ್ ಇದೆ, ಬಟ್ ನಮಗೆ ಇಷ್ಟ ಆಗೋ ಥರದ್ದು ನೋಡಬೇಕು. ಸೂಟ್ ಕೇಸ ಅದು? ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಇದು ಟಿಫನ್ ಬಾಕ್ಸ್ ಥರ, ಇದು ಟ್ರೇ ಥರ,
ಆ್ಯಂಡ್ ಇಲ್ಲಿ ಬ್ರಾಸ್ ಐಟಮ್ಸ್ ಎಲ್ಲ ಇದೆ, ದೇವ್ರ ವಿಗ್ರಹಗಳು. ಇದು 99 ಸಿಲ್ವರ್ ಕೋಟಿಂಗ್ ಥರ ಬರುತ್ತೆ. ಇದೆಲ್ಲ ಪ್ಲೇಟ್ಸ್ ಇದೆ. ಯಾವ್ದು ಇಷ್ಟ ಆಯಿತು ಪೂರ್ಣಿಮಾ? ಯಾವ್ದು ಇಷ್ಟ ಆಯ್ತು ಇದೆ? ಅದು ನಾವು ಹುಡುಕ್ತಿರೋ ಥರ ಸಿಗ್ತಾ ಇಲ್ಲ, ನಾವು ಬೇರೆ ಕಡೆ ಥರನೇ ಇದೆಲ್ಲ ಇದೆ, ಚೆನ್ನಾಗಿದೆ. ಬಟ್ ಒಂದು ಸ್ವಲ್ಪ ಯೂನಿಕ್ ಆಗಿ ಕೊಡೋಣ ಅಂತ ಅಷ್ಟೇ ಗೈಸ್. ಇದೆಲ್ಲ ನಾರ್ಮಲ್ ಆಗಿ ಆಗೋಯ್ತಲ್ವ ಇದು? ಹೌದು, ಸ್ವಲ್ಪ ಯೂನಿಕ್ ಆಗಿ ಯಾವ್ದಾರ ಕೊಡೋಣ ಅಂತ. ಅದಾ ಕೊಡಿ ನೋಡೋಣ. ಹಾಂ, ಚೆನ್ನಾಗಿದೆ. ವಿಚ್ ಮೆಟೀರಿಯಲ್? ಗ್ಲಾಸ್. ನಾನು ಓಪನ್ ನೋಡಿ ಎಷ್ಟು ಸಗದಾಗಿದೆ. ನಂಗೆ ಇಷ್ಟ ಆಯ್ತು. ನಾನೇ ಹುಡುಕಿದ್ದೆ. ಚೆನ್ನಾಗಿದೆಯಾ? ತುಂಬ ಇದೆ ಗೈಸ್ ಇಲ್ಲಿ. ಬಟ್ ನಮಗೆ ತಲೆ ಕೆಡ್ತಿದೆ ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ. ಬಾ ಸಂಗೆ ಹಿಡ್ಕೊಂಡು ಆಲ್ ವೆರೈಟೀಸ್ನಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ್ಯಂಡ್ ನಾವು ಬ್ರಾಸ್ ಕಾನ್ಸೆಪ್ಟಲ್ಲಿ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಇದು ಬ್ರಾಸ್ ಕೋಟಿಂಗ್ ಅಷ್ಟೇನಾ? ಕೋಟಿಂಗ್ ಅಷ್ಟೇ ಇದು. ಸೊ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಯೂನಿಕ್ಕಾಗಿ ಏನಾರ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ವುಡ್ಸ್ ಎಲ್ಲ ತೆಗ್ಸಿದ್ದೀವಿ. ಇದು ನೋಡಿದೆ ಟಿಫನ್ ಬಾಕ್ಸ್, ಡಿಸೈನ್ ಟಿಫನ್ ಬಾಕ್ಸ್. ಹೋಗಿಲ್ಲ ಅಲ್ಲಿ ಇದೆಷ್ಟಾಗುತ್ತೆ ಬೈ ನಂದಿ? 850 ರೂಪಾಯಿ ಒಂದು ಪೀಸು. ಒಂದಕ್ಕ ಎರಡಕ್ಕ? ಒಂದು ಪೀಸ್. ಆರ್ಟ್ ಬಾಕ್ಸಸ್ ಇದೆ ಆ್ಯಂಡ್ ಟ್ರೇಸ್ ಇದೆ. ಇದು 65. ನೋಡೋಣ. ಇಲ್ಲಾಂದರೆ ಹೆಣ್ಮಕ್ಳಿಗೆ ಆಂಟಿದಿರಿಗೆಲ್ಲ ಆಲ್ ಟೈಮ್ ಫೇವ್ರೇಟ್ ಯೂಸ್ ಆಗುವಂಥದ್ದು ಇದು. ಇದೇನೋ ಒಂಥರ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಇದು ನೋಡು, ಗುಂಡಾರೆ ಗುಂಡ. ಯೂಸ್ ಮಾಡ್ತಾರೆ ಮಕ್ಕಳು, ಚಿಕ್ಕ ಮಕ್ಳುಗಳಿಗೆ, ಪಾಪುಗಳಿಗೆ ನೀರು ತಗೋಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು. ಈ ಬರ್ತ್ಡೇ ಗಿಫ್ಟ್ ಹುಡ್ಕೋದು, ಈ ಸೀಮಂತಕ್ಕೆ ರಿಟರ್ನ್ ಗಿಫ್ಟ್ ಹುಡ್ಕೋದು, ದೊಡ್ಡ ತಲೆನೋವು ಗೈಸ್. ಟೆನ್ಷನ್ ಆಗ್ತಿದೆ. ತುಂಬ ವೆರೈಟೀಸ್ ಇದೆ, ಬಟ್ ನಮ್ಗೆ ಇಷ್ಟ ಆಗೋ ಥರ ಸಿಗ್ತಾ ಇಲ್ಲ. ಆ್ಯಂಡ್ ಒಂದು ಸ್ವಲ್ಪ ರೇಟ್ ಕಾಸ್ಟ್ಲಿ. ಇದು ನೋಡಿ, ಇದು ಈ ಥರದ್ದು 300, 350 ಹೇಳ್ತಾ ಇದ್ದಾರೆ ಒಂದೊಂದನ್ನ. ಅಂದರೆ ಜಾಸ್ತಿ ನಂಬರ್ಸಲ್ಲಿ ತೊಗೊಳೋದ್ರಿಂದ ನಮಗೆ ಜಾಸ್ತಿ ಕಾಸ್ಟ್ಲಿ ಆಗುತ್ತೆ. ಒಂದು ನಂಬರ್ ಆದರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ. ಜಾಸ್ತಿ ನಂಬರ್ಸಲ್ಲಿ ಅಷ್ಟಕ್ಕೆಲ್ಲ ಕಾಸ್ಟ್ಲಿ ಆಗ್ಬಿಡುತ್ತೆ. ಅದಕ್ಕೆ ನೋಡ್ತಾ ಇದ್ದೀವಿ. ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ಇದು ಬ್ರಾಸ್ ಕೋಟಿಂಗ್ ಬೈ ಇದು? ಒಳಗಡೆ ಸ್ಟೀಲ್ ಇರುತ್ತೆ, ಬೆಳಗಡೆ ಬ್ರಾಸ್ ಕೋಟಿಂಗ್ ಅಂತೆ. ಬಟ್ ಪ್ಯೂರ್ ಬ್ರಾಸ್ ಅಲ್ಲ. ಇಲ್ಲಿ ಟೆಂಪರೇಚರ್ ಕಾಣಿಸುತ್ತಂತೆ ಗೈಸ್. ಚಿಕ್ಕ ಮಕ್ಳುಗಳಿಗೆ, ಪಾಪುಗಳಿಗೆ ಹಾಲು ಕುಡ್ಸೋಕ್ಕೆ, ಇಲ್ಲ ಅಂತಂದರೆ ನೀರಿಗೆ ಕುಡ್ಸೋಕ್ಕೆ ಚೆನ್ನಾಗಿದೆ. ಮದುಗೆ ಅವಳ ಥಾಟು ಫುಲ್ ಕಂಪ್ಲೀಟ್ಲಿ ಬ್ರಾಸ್ ಕೊಡಬೇಕು ಅಂತ. ಕೋಟಿಂಗ್ ಎಲ್ಲ ಕೊಟ್ಟರೆ ಯೂಸ್ಫುಲ್ ಇರೋಲ್ಲ. ಸೊ ಅದಕ್ಕೆ ನೋಡ್ತಾ ಇದ್ದೀವಿ ಗೈಸ್. ಅವಳು ಒಂಥರ ಪ್ರೀಮಿಯಮ್ ಆಗಿ ಕೊಡೋಣ ಅಂತಿದ್ದಾಳೆ. ಸೊ ಇಲ್ಲಿ ಬ್ರಾಸ್ದು ಎಲ್ಲೂ ಸಿಗ್ತಾ ಇಲ್ಲ, ಬ್ರಾಸ್ ಕೋಟಿಂಗ್ ಸಿಗ್ತಾ ಇದೆ. ಆ್ಯಂಡ್ ಬ್ರಾಸು ಯೂಸ್ ಮಾಡಲಿಲ್ಲ ಅಂತಂದರೆ ಬ್ಲ್ಯಾಕ್ ಆಗ್ಬಿಡುತ್ತಂತೆ. ಅದಕ್ಕೇ ನೀಟಾಗಿ ನೋಡಿಕೊಂಡು ತೊಗೊಳ್ಳೋಣ, ಒಂದ್ಸತಿ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ ಗೈಸ್. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಕೊಟ್ಟರೆ ಸಖತ್ತಾಗಿರುತ್ತಲ್ವ. ಅವರ ಮನೆಗಳ ದೇವ್ರ ಮನೆ ಮೇಲೆ ಹಾಕ್ಕೊಬೋದು. ಆನೆ ಮದುಗಂತೂ ಹೆವಿ ಇಷ್ಟ, ಆನೆ ಆ ಥರದ್ದು ಕೊಡ್ಬೋದು. ಇದು ಅರ್ಶಿನ ಕುಂಕುಮ ತೊಗೊಳಕ್ಕೆ ಆ ಥರದ್ದು ತೊಗೊಳ್ಬೋದು. ತುಂಬ ವೆರೈಟೀಸ್, ತುಂಬ ಆಪ್ಷನ್ಸ್ ಇದೆ. ಬಟ್ ನಮಗೆ ಬ್ರಾಸ್ ನೋಡ್ತಾ ಇರೋದ್ರಿಂದ ಈ ಥರ ಸ್ಟೀಲ್ ಪ್ಲೇಟ್ಸು, ಇಲ್ಲಾಂತಂದರೆ ಈ ಥರ ಕೊಡೋಣ ಅಂತಂದರೆ ಅವ್ರ ಮನೇಲೇ ತುಂಬ ಇರುತ್ತೆ ಅಲ್ವಾ ಪೂರ್ಣಿಮಾ? ಹಾಂ, ಗಿಫ್ಟು ಫೈನಲ್ ಆಯಿತು. ಗಿಫ್ಟನ್ನ ಪ್ಯಾಕ್ ಮಾಡೋಕ್ಕೆ ಅಂತ ಈಗ ಕವರ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಪೇಪರ್ ಬ್ಯಾಗ್ಸ್ ನೋಡ್ತಾ ಇದ್ದೀವಿ. ನಾವು ತೊಗೊಂಡಿರೋ ಗಿಫ್ಟ್ ಸೈಜ್ಗೆ ಈ ಥರ ಪೇಪರ್ ಬ್ಯಾಗ್ಸ್ ತೊಗೊಬೇಕು ಗೈಸ್. ಯಾವ್ದು ಚೆನ್ನಾಗಿದೆ ಪೂರ್ಣಿಮಾ? ದಿಸ್ ಲುಕ್ಸ್ ಲೈಕ್ ಟ್ರೆಡಿಷ್ನಲ್. ಸ್ವಲ್ಪ ಸೀಮಂತಕ್ಕೆ ಟ್ರೆಡಿಷ್ನಲ್ ಆಗಿ ಗೋಲ್ಡ್ ಥೀಮಲ್ಲಿದೆ, ಚೆನ್ನಾಗಿದೆ. ಜಾಸ್ತಿ ನಂಬರ್ಸ್ ಬೇಕಾಗಿರೋದ್ರಿಂದ ಜಾಸ್ತಿನ ತೊಗೋಬೇಕು. ಬೈ ಓ ज़्यादा ನಂಬರ್ ಹೇ ಓಲಾ ಏ ಓಲಾ ज़्यादा ನಂಬರ್ಸ್ ಹೇ? ಹಾಂ ठीक है. ಇಲ್ಲಿ ಜನ ಓಡಾಡೋಕ್ಕೇ ಕಷ್ಟ ಅಂತಂದರೆ ಲೆಕ್ಕ ಹಾಕೊಳ್ಳಿ. ಯಪ್ಪ, ಹುಡುಕ್ತಾ ಇದ್ದೀವಿ. ಪೇಪರ್ ಬ್ಯಾಗೇ ಸಿಗ್ತಾ ಇಲ್ಲ ಗೈಸ್. ಒಂದು 2-3 ಅಂಗಡಿ ಹುಡುಕ್ತೋ, ಈಗ 4ನೇ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಡ್ರೆಸ್ ಹೇಳಿದ್ದಾರೆ. ಚೆನ್ನಾಗಿದೆ, ಎಲ್ಲ ಥರದ ಐಟಮ್ಸ್ ಸಿಗುತ್ತೆ ಗೈಸ್ ಇಲ್ಲಿ. ಒಂದು ಇಂಥ ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಥರದ ಐಟಮು ಸಿಗುತ್ತೆ. ಇಲ್ಲಿಗೊಂದು ಸತಿ ಬಂದರೆ ಮನೆಗೆ ಫುಲ್ ಕಂಪ್ಲೀಟಾಗಿ ಡೆಕೋರೇಟ್ ಮಾಡ್ಬೋದು, ಮನೆಗೆ ಬೇಕಾಗಿರೋ ಐಟಮ್ಸು ತಗೊಬಿಡ್ಬೋದು, ಎಲ್ಲ ತಗೊಬಿಡ್ಬೋದು ಆ ಥರ ಗೈಸ್. ನಾವು ತೊಗೊಂಡಿರೋ ಗಿಫ್ಟ್ಗೆ ಫೈನಲಾಗಿ ಈ ಡಿಸೈನ್ ಪೇಪರ್ ಬ್ಯಾಗ್ನ ಚೂಸ್ ಮಾಡಿದ್ದೀವಿ. ಚೆನ್ನಾಗಿದೆ ಅಲ್ಲ ಪುಣ್ಯ? ಟ್ರೆಡಿಷ್ನಲ್ ಆಗಿ ಪ್ರೀಮಿಯಮ್ ಆಗಿದೆ, ಸ್ವಲ್ಪ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ, ನೈಸ್. ದಿಸ್ ಇಸ್ ದಿ ಫೈನಲ್ ಪೇಪರ್ ಬ್ಯಾಗ್ ಗೈಸ್.
ಹೊಟ್ಟೆ ಹಸಿತಿದೆಯಾ ಚಿನ್ನು? ಹಾಂ, ಮುಖ ಬಾಡೋಯ್ತು ಹೊಟ್ಟೆ ಹಸಿ ತರೋದಕ್ಕೆ. ನಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ. ಹಾಂ, ಪಾರ್ಕಿಂಗ್ ಹಾಕಿರೋ ತನಕ ನಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ನಡ್ಕೋಬೇಕು ಈಗ ಬೈಕಿಗೆ. ಎಲ್ಲ ಐಟಮ್ಸ್ಗಳೆಲ್ಲ ಬರ್ತಿದೆ. ಗಿಫ್ಟ್ಸ್ ಎಲ್ಲ ಆಟೋದಲ್ಲಿ ಪ್ಯಾಕ್ ಆಗ್ತಾ ಇದೆ. 1 2 3 ಕೆಳಗಡೆ ಪೇಪರ್ ಕವರ್ಸು. ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಗೈಸ್, ನೋಡೋಣ. ಆಗಿದೆ ಬೈ, ಲೊಕೇಶನ್ಗೆ ಬನ್ನಿ. ಇಷ್ಟೇನಾ? OTP 2372. ಕೂತ್ಬಿಟ್ಟಿದೆಯಲ್ಲ ಬಾ, ಎದ್ದಿ. ಆಯ್ತಾ? ಹಾಂ ಆಯಿತು, ಥ್ಯಾಂಕ್ ಯು. ಬೈ ಬರೋದಾ? ಇಷ್ಟ ಗೈಸ್. ಆಟೋ ಹೋಗೋಷ್ಟಲ್ಲಿ ನಾವೀಗ ಮನೆಗೆ ರೀಚ್ ಆಗಿರಬೇಕು. ಅದು ಲೊಕೇಶನ್ ಹಾಕಿ. ಹಾಂ, ಹಾಕಿದ್ದೀನಿ ಬನ್ನಿ. ಓಹ್, ಫೈನಲಿ ಇವತ್ತು ಬಂದಿದ್ದ ಕೆಲಸ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಬಿಕಾಸ್ ಮದುನ ಒಪ್ಸಿದ್ದೀವಲ್ಲ, ಅದೇ ನಮಗೆ ಪುಣ್ಯ. ಏನು? ಫೈನಲಿ ಸಕ್ಸಸ್ಫುಲ್ ಆಗಿ ಕೆಲಸ ಬಂದಿದ್ದು ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮದುನ ಒಪ್ಸಿದ್ದೀವಲ್ಲ, ಅದೇ ಸ್ಯಾಟಿಸ್ಫ್ಯಾಕ್ಷನ್ನು. ಮನೆಗೆ ಹೋಗೋಣ. ಊಟ ಬೇರೆ ಮಾಡಿಲ್ಲ ಗೈಸ್, ಇನ್ನು ಸ್ಟ್ರಕ್ ಆಗ್ಬಿಟ್ಟಿದ್ದೀವಿ ಅವಿನಿ ರೋಡಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್, ಎಲ್ಲಿರೋದು ನೀವು? ಥ್ಯಾಂಕ್ ಯು. ಖಂಡಿತ, ಥ್ಯಾಂಕ್ ಯು ಗೈಸ್. ಹೊರಟಿದ್ದೀವಿ. ಯಾಕೆ ಹಿಡ್ದೆ ಮತ್ತೆ ಕ್ಯಾಮ್ರಾನ? ಹೇಳಬಾರ್ದು ಅಂದಂಗಿದ್ರೆ. ಅವಳು ಕ್ಯೂಟಾಗಿ ಕಾಣಿಸ್ತಾವಳೆ ಅಂತ ಕ್ಯಾಮ್ರಾ ಹಿಡ್ಕೊಂಡು ನೋಡ್ತಾವಳೆ. ಬನ್ನಿ, ಆಟೋ ಬರೋ ಅಷ್ಟರಲ್ಲಿ ನಾವು ಅಲ್ಲಿಗೆ ರೀಚ್ ಆಗಿರಬೇಕು. ಲೆಟ್ಸ್ ಗೋ. ಬಾಯ್ ಗೈಸ್. ಮನೆಗೆ ಬಂದು ರೀಚ್ ಆದೋ. ಆಟೋ ಇನ್ನೂ ಆನ್ ದಿ ವೇಲಿದೆ. ಒಂದು ಹುಡಿ ಬುಕ್ ಮಾಡಿದೆ ಗೈಸ್. ಬೆಂಗಳೂರು ವೆದರು ಫುಲ್ ತಂಪು ಕೂಲ್ ಇದೆ ಅಂತ ಒಂದು ಸ್ವೆಟರ್ನ ಬುಕ್ ಮಾಡಿದೆ. ಚೆನ್ನಾಗಿ ಕಾಣಿಸ್ತಾ ಇದೀನ ಪೂರ್ಣಿಮಾ? ಓಕೆನಾ? ನಾಟ್ ಓಕೆನಾ? ಓಕೆನಾ? ಸೊ ಎಸ್, ಬುಕ್ ಮಾಡಿದ್ದೀವಿ ಗೈಸ್. ಆದರೆ ನಾವು ಹೊರಗಡೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ದಣವಾಗಿ ಮನೆಗೆ ಬಂದರೆ ನಮ್ಮ ಮದರ್ ಇಂಡಿಯವರು ಅಡುಗೆ ಏನೂ ಮಾಡಿರಲ್ಲ ಗೈಸ್. ನಾವು ಬಂದಮೇಲೆ ಟೊಮೊಟೊ ಈಚೆಗೆ ತೆಗಿಯೋದು, ಒಲೆ ಮೇಲೆ ನೀರಿಡೋದು ಅವೆಲ್ಲ ಮಾಡ್ತಾರೆ. ಕೇಳಿದ್ರೆ ಗೊತ್ತಿರಲಿಲ್ಲ ನೀವು ಬರೋದು ಅಂತ. ನೀನು ಮನೇಲಿ ಜಾಸ್ತಿ ತಿನ್ನೋದೇ ಇಲ್ವಲ್ಲ, ರೈಸ್ ತಿನ್ನಲ್ಲ ಅಂತ ಅದಕ್ಕೆ ಮಾಡಲಿಲ್ಲ. ಒಬ್ಬ ಪೂರ್ಣಿಗೆ ಬತ್ತಾಳೆ ಅಂತ ಗೊತ್ತಿರಲಿಲ್ಲ ನನಗೆ. ಅಮ್ಮ, ಎಲ್ಲ ಡೌ ಗೈಸ್. ಮಲಗಿದ್ರು ಎದ್ದವ್ರೆ, ನಾವು ಊಟ ಮಾಡ್ಕೊಂಡು ಬಂದಿರ್ತೀವಿ ಅನ್ನೋ ಒಂದು ಥಾಟಲ್ಲಿ ಇರ್ತಾರೆ. ಇಲ್ಲಿ ಬಂದು ಊಟ ಕೇಳಿದ್ರೆ ಹುಫ್ ಮಾಡಿಲ್ಲ ಅಂತಾರೆ. ಇಷ್ಟೇ. ಬನ್ನಿ, ಪೊಮಗ್ರಾನೇಟ್ ತಂದೀನಿ, ಅದರಲ್ಲೇ ಜ್ಯೂಸ್ ಮಾಡಿಕೊಡ್ತೀನಿ ಗೈಸ್. ಬಸ್ರಿ ಬಯಕೆ ಹಂಗಿಲ್ಲ ಕರ್ಕೊಂಬಂದವಳೆ. ಏನು ಇಷ್ಟ ಇಲ್ಲಿ? ಏನಕ್ಕೆ ಇಷ್ಟ ಇಲ್ಲಿ ಪುಣ್ಯ? ಸ್ವಲ್ಪ ಜೋರಾಗಿ ಮಾತಾಡೋ. ಜಾಸ್ತಿ ಇಷ್ಟ, ತುಂಬ ಟೇಸ್ಟ್ ಇಷ್ಟ ಆಗುತ್ತಂತೆ. ನಾನು ಫಸ್ಟ್ ಟೈಮು ಸೆಕೆಂಡ್ ಟೈಮು ಟ್ರೈ ಮಾಡ್ತಾಯಿದ್ದೀನಿ. ನಮಗೆಲ್ಲ ನಾಟಿ ಸ್ಟೈಲ್ ಇಷ್ಟ ಆಗುತ್ತೆ. ಬಟ್ ಈಗ ನಾವು ಮೇಘನ್ ಮಸಾಲೆ ಬಿರಿಯಾನಿ ತೊಗೊಂಡಿದ್ದೀವಿ. ಆ್ಯಂಡ್ ದಿಸ್ ಈಸ್ ಟುಡೇ ಸ್ಪೆಷಲ್ ನಲ್ಲೂರು ಚಿಕನ್ ಅಂತ. ಈಗ ತಿನ್ಕೊಂಡು ಎಷ್ಟಾಗುತ್ತೆ ಅಷ್ಟು ತಿಂದು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ತೊಗೊಂಡು ಹೊರಡುವ. ಮಾರ್ನಿಂಗ್ ಗಾಯ್ಸ್. ನಿನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಪರ್ಸ್ನಲ್ ಕೆಲಸದ ಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟಿದೆ. ರಿಟರ್ನ್ ಗಿಫ್ಟ್ಸ್ ಎಲ್ಲ ಮನೆಗೆ ಬಂದು ತಲುಪಿದೆ. ಆ್ಯಂಡ್ ಇವತ್ತು ನಾವು ಹೊರಗಡೆ ಹೋಗ್ತಾಯಿದ್ದೀವಿ ನಮ್ಮ ಪೂರ್ಣಿಮನ ಎತ್ತಾಕೊಂಡು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನು ಎಲ್ಲಿಗೆ ಹೋಗ್ತಿರೋದು? ಹೊರಗಡೆಗೆ. ಎಲ್ಲಿ? ಶಾಪಿಂಗ್ ಮಾಡೋಕ್ಕೆ. ಯಾರಿಗೆ ಶಾಪಿಂಗ್ ಮಾಡಕ್ಕೆ? ನಿನಗೆ. ಬರೀ ಸುಳ್ಳು ಗೈಸ್, ಬರೀ ಸುಳ್ಳು. ಇನ್ಯಾರಿಗೆ? ನನಗೆ ಶಾಪಿಂಗು ತೋರಿಸ್ತೀನಿ ಯಾರಿಗೆ ಏನು ಶಾಪಿಂಗ್ ಮಾಡ್ತಾರೆ ಅಂತ ಗೆಸ್ ಮಾಡಿ. ಅವಳು ತಗೋತಾಳ, ನಾನು ತಗೋತೀನ ನೋಡಿರಿ ಗೈಸ್. ಒಂದು ಇವೆಂಟ್ ಇದು ಏನೋ ಮರ್ಸೇ ಬಿಟ್ಲು ನನಗೆ. ಒಂದು ಇವೆಂಟ್ ಬರೋದಿದೆ, ಅದಕ್ಕೆ ಒಂದು ಡ್ರೆಸ್ ಕೋಡ್ ಇದೆ, ಅದಕ್ಕೆ ತಗೋತಾ ಇದ್ದೀವಿ. ನಮಗೆಲ್ಲ ಬೇರೆ ಥರ ಡ್ರೆಸ್ ಕೋಡು, ನಿಮಗೆಲ್ಲ ಬೇರೆ ಥರ ಡ್ರೆಸ್ ಕೋಡ್ ಅಲ್ವಾ? ಆಯ್ತು, ಅದಕ್ಕೆ ನಾನು ಏನು ತಗೋತೀನಿ ಕಂಪ್ಲೀಟಾಗಿ ತೋರಿಸ್ಬೇಕು. ಹಾಂ, ಓಕೆ ಡನ್. ಗೈಸ್, ನಾನು ಈ ಮಾಲ್ಗೆ ತುಂಬ ಚಿಕ್ಕವನಿದ್ದಾಗ ಬರ್ತಿದ್ದೆ ಫಿಲಮ್ ನೋಡೋಕ್ಕೆ. ಓಲ್ಡೆಸ್ಟ್ ಮಾಲ್ ಆಫ್ ಬೆಂಗಳೂರು ಅಂತಂದರೆ ಇದೇ ಇರ್ಬೇಕೇನೋ. ಹೌದಾ? ತುಂಬ ಹಳೆ ಮಾಲ್ ಇದು. ನೋಡಿ, ಡಿಸೈನ್ಸ್ ನೋಡಿದ್ರೆ ಗೊತ್ತಾಗಲ್ವಾ? ಅವಾಗೆಲ್ಲ ಫಿಲಮ್ಮು ಅಂತಂದರೆ PVR ಇಲ್ಲ ಏನಾಗ್ಸ್ ಅಂತಂದರೆ ಈ ಮಾಲು ನಮಗೆ ಊರಿಂದ ರಪ್ ಅಂತ ಇಲ್ಲಿ ಬರುವ. 2 ಅಂಗಡಿಗೆ ಹೋದ್ಲು ಗೈಸ್. 2 ಅಂಗಡಿಲೂ ಏನು ತೊಗೊಳ್ಳಿಲ್ಲ. ಸೊ ಈಗ 3ನೇ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡೋಣ. ಅವರೊಂದು ಡ್ರೆಸ್ ಕಮೆಂಟ್ ಆಗ್ತಾರೆ, ನಾನೆಲ್ಲ ಖರ್ಚು ಮಾಡಿಸ್ತಾ ಇದ್ದೀನಿ ನಿಮ್ಮ ಹತ್ರ. ಯಾರು? ನಾನು. ಅಯ್ಯೋ ಚಿನ್ನು ಬಾ ಗೈಸ್, ನಾನು ಇರೋದೇ ಖರ್ಚು ಮಾಡೋಕ್ಕೆ. ನಮ್ಮ ತಂಗಿದಿರು ಅಂತಂದಮೇಲೆ ನಾನು ಖರ್ಚು ಮಾಡದೇ ಇರ್ತೀನಿ. ಅವಳಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ ಗೈಸ್. ತುಂಬ ಹೆಲ್ಪ್ ಮಾಡ್ತಾಳೆ. ಬ್ಲಾಗ್ಸಲ್ಲಾಗಲಿ ಪ್ರಮೋಷನ್ಸಲ್ಲಾಗಲಿ ಎಲ್ಲ ಬಂದು ಸಪೋರ್ಟ್ ಮಾಡ್ತಾಳೆ. ಇಷ್ಟು ಮಾಡಲಿ ನನಗೆ ತುಂಬ. ಯಾಕೋ ನಿಮ್ಮ ಟೈಮೇ ಸರಿ ಇಲ್ಲ ನೋಡಿ. ಇವ್ರಿಗೆ ತೊಗೊಳಕ್ಕೆ ಅಂತ ಬಂದು ಗೈಸ್ ನಾನು ತೊಗೊಂಡೆ. ಹಾಂ, ಬೇಕಾ? ಕ್ಯಾರಿ ಬೇಕು? ಹಾಂ ಬೇಕು. ಸೊ ನಾನು ಒಂದು ಶರ್ಟ್ ತೊಗೊಂಡೆ ಗೈಸ್. ನಿಮ್ಗೆ ಇನ್ನೂ ಸಿಗಲಿವಲ್ಲ, ಆನೆಯಲ್ಲೇ ಬುಕ್ ಮಾಡ್ಕೋಬೇಕಷ್ಟೇ. ಅಷ್ಟೇ.
ಈಗ ನಾನು ನನ್ನ ಕಾರ್ ಇಸ್ಕೋಗೋಣ ಅಂತ ಮಹೇಂದ್ರ ಶೋರೂಮ್ ಬಂದಿದ್ದೀನಿ. ವಿಷಯ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಒಂದು 10ರಿಂದ 12 ದಿನ ಆಯಿತು ಗೈಸ್ ನನ್ನ ಕಾರು ನನ್ನಿಂದ ದೂರ ಆಗಿ ಇಸ್ಕೋಗೋಣ ಅಂತ ಬಂದಿದ್ದೀನಿ. ಏನು ಎತ್ತ ಅಂತ ಹೇಳ್ತೀನಿ. ನನ್ನ ಗಾಡಿ ಅವಂತರ ನೋಡಿ ಈ ಥರ ಇದೆ ಈಗ ಸದ್ಯಕ್ಕೆ. ಯಾವುದೇ ಹೊಸದು ಅಂತಂದರೆ ಇದು ಹೊಸದು ಆ್ಯಂಡ್ ಈ ರಾಡು ಕೂಡ ಹೊಸದು ಆ್ಯಂಡ್ ಈ ಬಂಪರು ಕೂಡ ಹೊಸದು. ಇಷ್ಟನ್ನ ಹೊಸದು ಹಚ್ಬಿಟ್ಟು ಈಗ ಫಿಟ್ ಮಾಡಿಸ್ತಾ ಇದ್ವಿ. ಪ್ರೊಜೆಕ್ಟ್ರ್ ಲೈಟ್ ಒಂದು ಸ್ವಲ್ಪ ಸೆಟ್ ಆಗಿರಲಿಲ್ಲ ನೀಟಾಗಿ, ಅದಕ್ಕೆ ಅದು ನೀಟಾಗಿ ಸೆಟ್ ಮಾಡ್ತಾ ಇದ್ದಾರೆ. ಬನ್ನಿ ಫಿಟ್ ಆದಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಕಾರು ಫೈನಲಿ ನನ್ನ ಕೈಗೆ ಸೇರ್ತಿದೆ. ಏನಾಗಿತ್ತು ವಿಷಯ ಅಂತಂದರೆ ಈ ಬಾನೆಟ್ ಚೇಂಜ್ ಆಗಿದೆ, ಈ ಬಂಪರ್ ಚೇಂಜ್ ಆಗಿದೆ ಆ್ಯಂಡ್ ಒಳಗಡೆ AC ಕಂಡೆನ್ಸರು ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆಗಿತ್ತು. ಬಿಕಾಸ್ ಮೈನರ್ ಆಕ್ಸಿಡೆಂಟ್ ಆಗಿತ್ತು ಗೈಸ್, ಬೇರೆ ಗಾಡಿಗೆ ಹೋಗಿ ಸ್ಪಿಟ್ ಆಗಿತ್ತು. ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮಿಗೆ ಅಂತ ಬಿಟ್ಟಿದ್ದೆ. 12 ದಿನ ಆಗೋಯ್ತು ಗೈಸ್ ನನ್ನ ಕಾರ್ ನೋಡಿ. ನಮ್ಮ ಭಾವನ ಕಾರ್ ಎತ್ಕೊಂಡು ಓಡಾಡ್ತಾ ಇದ್ದೆ ಬೆಂಗಳೂರಲ್ಲಿ. ಈಗ ಮೈಸೂರಿಗೆ ಹೋದಾಗ ಅದನ್ನು ಬಿಟ್ಬಿಟ್ಟು ಹೆಂಗಿದ್ರು ನನ್ನ ಕಾರ್ ಸಿಗುತ್ತೆ ಅಂತ ಒಂದು 2 ಡೇಸ್ ವೆಯ್ಟ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇಷ್ಟೇ ಕತೆ. ಹಬ್ಬ 12 ದಿನ ಎಷ್ಟು ಮಿಸ್ ಮಾಡ್ಕೊತಾ ಇದೆ ಅಂತಂದರೆ ಕೈಕಾಲೇ ಓಡಲ್ಲ ಗೈಸ್. ಕಾರಿಲ್ಲ ಅಂತಾರೆ, ಕಾರ್ಗೆ ಅಡಿಕ್ಟ್ ಆಗ್ಬಿಟ್ಟು ಎಲ್ಲೇ ಹೋದರೂ ಕಾರು ಅಂತ ಇರ್ತೀವ. ಬೈಕಲ್ಲಿ ಓಡಾಡೋಕ್ಕೂ ಹಿಂಸೆ, ಅದಕ್ಕೆ ಒಂದು ಸ್ವಲ್ಪ ಬ್ಲಾಗ್ಸ್ ಮಾಡೋಕ್ಕೂ ಆಗಲಿಲ್ಲ. ಎಲ್ಲ ಸರ್ವಿಸ್ ಮಾಡಿಸ್ಕೊಂಡ್ಬಂದೆ. ಬ್ಯಾಕ್ ಟೈರಲ್ಲಿ ಪಂಚರ್ ಆಗಿದೆ. ಎಷ್ಟು ಪಂಚರ್ ಆಗಿದೆ ಅಂತಂದರೆ ಎಷ್ಟು ಪಂಚರ್ ಆಗಿದೆ ಇಲ್ಲಿ ನೋಡಿ. ಇದೊಂದು ಪಂಚರು ಆಮೇಲೆ ಸೈಡ್ ಕಲ್ಲೇ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದೆ. ಈಗ ಈ ಮಿಷಿನ್ಗೆ ಟೈರ್ ಹಾಕ್ಬಿಟ್ಟು ತೆಗೆದುಬಿಟ್ಟು ಅದೇನೋ ಮಶ್ರೂಮ್ ದಿನ ಹಾಕ್ತಾರಂತೆ. ಏನು ಬೈ ಅದು? ಹಾಂ, ಮಶ್ರೂಮ್ ಪ್ಯಾಚ್ ಹಾಕ್ತಾರೆ ಗೈಸ್. ಮಶ್ರೂಮ್ ಪ್ಯಾಚ್ ಹಾಕಿದ್ರೆ ನಿಂತ್ಕೊಳ್ಳುತ್ತಂತೆ. ಬಿಕಾಸ್ ಟೈರ್ ಒಂದು ಸ್ವಲ್ಪ ಚೆನ್ನಾಗಿದೆ, ಇನ್ನೂ ಓಡುತ್ತೆ, ಅದಕ್ಕೋಸ್ಕರ ಪಂಚರೇ ಹಾಕ್ಸ್ತಾ ಇದ್ದೀನಿ. ಒಬ್ಬ ಇದು ಮನೆ ಹತ್ರ ಒಳ್ಳೆ ಗಾಳಿ ಬೀಸ್ತಿದೆ. ಆ್ಯಂಡ್ ಇನ್ನೂ ನನ್ನ ರೂಮಿನ ಬಾಲ್ಕನಿ ಇದೆಯಲ್ಲ, ಇನ್ನೂ ಮಸ್ತಾಗಿ ಬರುತ್ತೆ ಗಾಳಿ ಇಲ್ಲಿ ನಾನು ಒಂದೆರಡು ಚೇರ್ ಹಾಕ್ಬಿಟ್ಟು ಒಂದೆರಡು ಫ್ಲವರ್ ಪಾಟ್ ಇಟ್ಬಿಟ್ಟು ಸಿಂಪಲ್ಲಾಗಿ ಗ್ರೀನ್ ಮ್ಯಾಟ್ ಬರುತ್ತಲ್ಲ ಅದು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಹಾಕಿದ್ರೆ ಅದು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಯಾಕೆ ಹೇಳಿ ರೀಸನ್ ಯಾಕಿರ್ಬೋದು ಅಂತಂದರೆ, ಮುದುಗ ಪಾಪು ಆದರೆ ಬಟ್ಟೆ ಒಣಗಾಕಿ ಇಟ್ಕೋತಾರೆ ಆ ಜಾಗನ. ಪಾಪು ಬಟ್ಟೆಗಳನ್ನ ಒಣಗಾಕೋಕ್ಕೆ ಅಂತ. ಸೊ ಅದಕ್ಕೆ ಮಾಡ್ತಾಯಿಲ್ಲ. ಮುಗ್ದಾದ್ಮೇಲೆ ಮಾಡುವ ಸೆಟಪ್ ಅಲ್ಲಿ ನೋಡಿ. ನಮ್ಮ ಅಮ್ಮ ಇಲ್ಲಿಗೆ ತಗೊಬಂದು ದಾಳಿಂಬೆ ಹಣ್ಣು ಇಟ್ಬಿಟ್ಟು ಹೋಗಿದ್ದಾರೆ. ಬಿಕಾಸ್ ಅಲ್ಲೆಲ್ಲ ಇಟ್ಟರೆ ನಾನು ತಿನ್ನಲ್ಲ ಅಂತ. ಇಲ್ಲಿ ಮಲಗಿರ್ತೀನಿ, ಇಲ್ಲ ಫೋನ್ ನೋಡ್ತಾ ಇರ್ತೀನಿ, ಹಂಗೆ ಎತ್ತಿ ಬಾಯಿಗೆ ಹಾಕ್ಕೊತೀನಿ ಅನ್ನೋ ಒಂದು ಥಾಟ್ ನಮ್ಮ ಅಮ್ಮಂಗೆ. ತಾಯಿ ನೋಡಿ ಎಷ್ಟು ಕೇರ್ ಮಾಡ್ತಾರೆ. ನಾವು ತಿನ್ನಲ್ಲ. ಬನ್ನಿ ಏನು ಮಾಡ್ತಾಯಿದ್ದಾರೆ ನೋಡೋಣ. ಈಚೆ ಯಪ್ಪ, ನಾನೆಂತೂ ಈ ಎಣ್ಣೆ ಹಾಕೊಂಡಿದ್ದ ನಾನು ನಿಜ ತೋರಿಸ್ಲೇಬೇಡಿ ದಯವಿಟ್ಟು ಪ್ಲೀಸ್. ಏನಿಲ್ಲ ಗೈಸ್, ನಮ್ಮ ಮನೆಯಲ್ಲಿ ಅಪರೂಪಕ್ಕೆ ಬಜ್ಜಿ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಏನಮ್ಮ? ಹೊರಗಡೆ ಬಜ್ಜಿ. ಯಾವ ದೇವ್ರು ಹೊರ ಕೊಟ್ಟಿರ್ಬೋದು? ನಾವು ಮಾಡ್ತಾ ಇರ್ತೀನಿ ವಾರಕ್ಕೊಂದ್ಸಲ. ಹಾಂ, ಯಾವಾಗ? ನೀನು ಅವತ್ತು ಮೈಸೂರಲ್ಲಿ ಇದ್ದಲ್ಲ, ಅವತ್ತು ಮಾಡಿದ್ದೆ. ನಾನಿದ್ದಾಗಂತೂ ಯಾವತ್ತೂ ಮಾಡಲ್ಲ ಗೈಸ್. ನೀನು ತಿನ್ನಲ್ವಲ್ಲ ಎಣ್ಣೆದು ಅಂತ, ಅದಕ್ಕೆ ಮಾಡಲ್ಲ. ಬಜ್ಜಿ ಬೇಯ್ದಿದೆ. ಇವ್ರ ತಂಗಿ ಮಗಳಿಗೆ ಗೈಸ್ ಮಾಡ್ಕೊಡ್ತಿರೋದು, ನನಗಲ್ಲ. ಅವಳು ಕೇಳಿದ್ಲು ಅಂದ್ಬಿಟ್ಟು ಮಾಡ್ಕೊಡ್ತಾ ಇರೋದು. ನಾನೀಗ ಎಗ್ ರೈಸ್ ಮಾಡಿಕೊಟ್ಟೆ ಅವಳಿಗೆ, ನಮ್ಮಮ್ಮ ಬಜ್ಜಿ ಮಾಡ್ಕೊಡ್ತಾವ್ರೆ. ನಮ್ಮ ಮನೆಗೆ ಬರ್ತಾ ಇರೋ ಪಾರ್ಸಲ್ಗಳು ನೋಡಿದ್ರೆ ಯಾರ ಉಗಿತಾರೆ. ಅಮ್ಮಂಗೆ ಅದೇ ಕೆಲಸ ಆಗ್ಬಿಟ್ಟಿದೆಯಂತೆ. ಇದಾಗಿತ್ತು ಗೈಸ್ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ಗೈಸ್ ಲೈಕ್, ಶೇರ್, ಕಮೆಂಟು. ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಕು, ನಿಖಿಲ್ ನಿಶಾ ಬ್ಲಾಗ್ಸ್. Until then, see you in the next vlog. Bye. Bye. ಪೂರ್ಣಿಮಾ ಆವರ್ಸ್ಕೊಬಿಟ್ಟಿದ್ದಾರೆ ಈ ರೂಮ್ನ. ಹೆಂಗಿಟ್ಟವಳು ನೋಡಿ ಗೈಸ್. ನೀಟಾಗಿ ಇಟ್ಕೋಬೇಕು ಪುಣ್ಯ, ನೀಟಾಗಿ ಚೆನ್ನಾಗಿ ಏನು ಇಟ್ಟಿಲ್ಲ. ಬಾಯ್ ಗೈಸ್.